ಅದಕ್ಕೆ ನಾನೇ ಕಾರಣ. ಶಿವ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಶಿವ ಅಂದ್ರೆ ಶುಭ. ಏನಂದ್ರೆ ಶುಭ. ನಾವು ನೀವು ಮಲಗುವಾಗ ಶಿವ ಅಂತೀವಿ, ಆದ್ರೆ ಮಲಗಿ ಬೆಳಿಗ್ಗೆ ಆದಾಗ ಎದ್ದಾಗ ಶಿವ ನಮ್ಮಪ್ಪ ಕಾಪಾಡುವಂತೀವಿ. ಶುಭ ಕಣ್ರಿ, ಶುಭ. ಶಿವ 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 ಅಂತ ನಮ್ಮ ನಾಲಿಗೆಯಲ್ಲಿ ನುಡಿತಾ ಇದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಹೇಳಿ? ನಾವೇನೋ ರಾಜರ ಆಶ್ರಯದಲ್ಲಿದ್ದೇವೆ, ನಮ್ಮ ಬದುಕಿಗೆ ಏನ್ ಚಿಂತೆ ಇಲ್ಲ. ಬೆಳಿಗ್ಗೆ ಎದ್ದು ನಮ್ಮ ನಿತ್ಯ ಕ್ರಮಾದಿಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಿಕೊಂಡು ಮಣಿ ಉಟ್ಟು ಆ ಶಿವಪ್ಪನಿಗೆ ಎಡೆ ಮಾಡಿಕೊಂಡು ಬರೋ ಕಷ್ಟ ನಮ್ಮ ಭಕ್ತರಿಗೆ, ನಮ್ಮ ಪ್ರಜೆಗಳಿಗೆ ಏನ್ ಗೊತ್ತು ಅಂತ. ಪೂಜಾರಿ ಕೆಲಸ ಅಂದ್ರೆ ಸುಲಭ ಅಲ್ಲ ನೋಡಿ. ಶಿವ 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 ನಮಗಂತೂ ನೀವು ಇಲ್ಲಿ ರಾಜ ಆಶ್ರಯದಲ್ಲಿದ್ದೇವೆ, ಆದ್ರೆ ನಮ್ಗೆ ಯಾವ ತೊಂದರೆ ಇಲ್ಲ ಬದುಕಿಗೆ. ಅವರು ಬರೋವರಿಗೆ ಮಹಾಮಂಗಳಾರತಿಯನ್ನು ಮಾಡಿ ಅವರಿಗೆ ತೀರ್ಥ ಪ್ರಸಾದವನ್ನು ಕೊಡ್ತೇನೆ. ಶಿವ ಶಿವ ಪೂಜ್ಯರೇ, ಇದು ಯಾವ ದೇಶ? ಇಲ್ಲಿನ ಒಡೆಯರು ಯಾರು? ಇಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೇ? ಹೌದು, ನೀವು ಹೇಳಾಗೆ ಕಾಲ ಕಾಲಕ್ಕೆ ಮಳೆಯಾಗಿ ಉತ್ತಮ ಬೆಳೆಯಾಗಿ ನಮ್ಮ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿದ್ದಾರೆ. ಆದರೆ ಬಿಲ್ಲು ಬಾಣ ಹಿಡ್ಕೊ ಆದ್ರೆ ಅಂತ ಅರ್ಥದಲ್ಲಿ ಯಾಕೆ ನಿಲ್ಲಿಸ್ಬಿಟ್ರಿ? ಪೂರ್ತಿ ಹೇಳಿ. ಸ್ಥಳ ಪುರಾಣ ಇತಿಹಾಸ ಎಲ್ಲವನ್ನ ತಿಳ್ಕೊಳ್ಳೋಣ. ಹೌದಲ್ವೇ? ನಾವು ಕೇಳುದು ಬಿಲ್ಲು ಬಾಣ ಹಿಡ್ಕೊಂಡು ಬಂದಿರೋ ತಾವ್ಯಾರು ಅಂತ. ಜ್ಞಾನಾರ್ಜನೆಗಾಗಿ ನಾನಾ ದೇಶಗಳಿಗೂ ತೀರ್ಥ ಕ್ಷೇತ್ರಗಳಿಗೂ ತಿರುಗಾಡ್ತಿರೋ ಯಾತ್ರಾರ್ಥಿಗಳು. ಹೌದಾ? ನೋಡಿ, ಇದು ಒಂದು ಮಹಿಮಾ ಕ್ಷೇತ್ರವೇ. ಮಣಿಪುರ ಅಂತ ಹೆಸರು. ಮಣಿಪುರ ಈ ಒಡೆಯರು ಮಹಾರಾಜರು ಚಿತ್ರಶೀಲ ಅಂತ. ಆದ್ರೆ ಅವರಿಗೆ ಗಂಡು ಮಕ್ಕಳಿಲ್ಲ. ಕಾರಣ ಇರುವ ಒಬ್ಬಳು ಮಗಳನ್ನೇ ಗಂಡು ಮಗನಂತೆ ಸಾಕ್ತಾ ಇದ್ದಾರೆ. ಅವಳ ಹೆಸರು ಚಿತ್ರಾಂಗದ ಅಂತ. ತುಂಬಾ ಸೊಗಸಾಗಿದೆ. ಮಣಿಪುರ, ಚಿತ್ರಸೇನ, ಚಿತ್ರಾಂಗದ ತಿಳಿಸಿದ್ದಕ್ಕೆ ಧನ್ಯವಾದಗಳು.